ಆರ್ಗ್ಯಾನಿಕ್ ಬೆಲ್ಲ ಉಪಯೋಗಿಸಿ ಸರಿಯಾದ ಅಳತಿ ಮತ್ತು ಟಿಪ್ಸ್ ಸಮೇತ 1 kg ಮಾವಿನಕಾಯಿ ಗುಳಂಬ ರೆಸಿಪಿನ ನಾ ಇವತ್ತು ಶೇರ್ ಮಾಡಕತ್ತೀನಿ. ಇದು ಇನ್ಸ್ಟಂಟ್ ರೆಸಿಪಿ, ದಿಢೀರ್ ಅಂತೇಳಿ 15-20 ನಿಮಿಷನಾಗ ಮಾಡ್ಬೋದು. ಈ ವರ್ಷದ ಲಾಸ್ಟ್ ಗುಳಂಬ್ರಿ ಇದು. ಮಾವಿನಕಾಯಿ ಸೀಸನ್ ಮುಗಿಯೋದ್ರಾಗ ನೀವು ಫಟಾಫಟ್ ಅಂತೇಳಿ ಮಾಡಿ ಇಟ್ಕೋರಿ. ಮೊದಲ ಮಾವಿನಕಾಯಿನ ಒಂದು ಅರ್ಧ ತಾಸು ನೀರಾಗ ನೆನೆಸಿಡ್ರಿ. ಆಮೇಲೆ ಸ್ವಚ್ಛಂಗೆ ತಿಕ್ಕಿ ತೊಳೆದು ಒಂದು ಕಾಟನ್ ಅರ್ಬಿಲೆ ಮಾವಿನಕಾಯಿನ ಸ್ವಚ್ಛಂಗೆ ಒರೆಸ್ಬಿಟ್ಟು ಅದ್ರ ಮ್ಯಾಲಿನ ಸಿಪ್ಪಿ ತೆಗಿಬೇಕು. ನಾ ಇಲ್ಲಿ 1 kg ತೋತಾಪುರಿ ಮಾವಿನಕಾಯಿ ತಗೊಂಡಿನ್ರಿ. ನೀವು ಯಾವ ಮಾವಿನಕಾಯಿ ತಗೊಂಡ್ರು ನಡಿತೈತಿ. ಆದ್ರೆ ಹುಳಿ ಸ್ವಲ್ಪ ಕಮ್ಮಿ ಇದ್ರೆ ಭಾಳ ಚಲೋ, ಇಲ್ಲ ಅಂತಂದ್ರೆ ಬೆಲ್ಲ ಭಾಳ ಹಿಡಿತೈತಿ. ಮಾವಿನಕಾಯಿ ಸಿಪ್ಪಿ ತೆಗೆದ್ಮೇಲೆ ನೆಕ್ಸ್ಟ್ ಇವನ್ನ ತುರ್ಯಾಕತ್ತೀನ್ರಿ. ಒಂದು ಹೆರ್ಚು ಮನೇಲಿ ಹಿಂಗ ಚಂದಂಗೆ ತುರಿದ್ಮೇಲೆ ಮಾವಿನಕಾಯಿನ ಸ್ವಲ್ಪ ತಿಂದ್ ನೋಡ್ರಿ. ಮಾವಿನಕಾಯಿ ಭಾಳ ಹುಳಿ ಇದ್ವಪ್ಪ ಅಂತಂದ್ರೆ ಬೆಲ್ಲ ಭಾಳ ಹಾಕ್ಬೇಕಾಗ್ತೈತಿ. ಈಗ ನಾನು ಗ್ಯಾಸ್ ಆನ್ ಮಾಡಿ ಒಂದು ಕಡಾಯಿ ಒಳಗೆ ಸ್ವಲ್ಪ ನೀರು ಹಾಕಿ ಬಿಸಿ ಮಾಡಕ್ಕಿಡಕತ್ತೀನ್ರಿ. ನೀರು ಸ್ವಲ್ಪ ಬಿಸಿ ಆದ್ಮೇಲೆ ತುರ್ದಿದ್ ಮಾವಿನಕಾಯಿ ಇರುತ್ತಲ್ರಿ ಅವನ್ನ ಹಾಕಿ ಹೈ ಫ್ಲೇಮ್ನಾಗ ಕುದಿಸ್ಬೇಕು. ಮಾವಿನಕಾಯಿನ ತುರಿದ್ಮೇಲೆ ಹಿಂಗೆ ನಾವು ಅದನ್ನು ನೀರಾಗ ಕುದಿಸಿದ್ರೆ ಮಾವಿನಕಾಯಿ ಒಳಗಿಂದ ಹುಳಿ ಸ್ವಲ್ಪ ಕಮ್ಮಿ ಆಗ್ತೈತಿ. ಆಮೇಲೆ ಮಾವಿನಕಾಯಿನೂ ಸ್ವಲ್ಪ ಮೆತ್ತಗಾಗ್ತಾವು. ಅವಾಗವಾಗ ನಡ್ಬರ್ಕ ಕೈ ಆಡಿಸ್ಕೊಂತಿರ್ರಿ. ಆಮೇಲೆ ಲಕ್ಷ ಇರ್ಲಿ, ಬಾಳೋತ್ ಕುದಿಸ್ಬೇಡ್ರಿ. 1-2-3 ನಿಮಿಷ ಕುದಿಸಿದ್ರೆ ಸಾಕು. ಗ್ಯಾಸ್ ಆಫ್ ಮಾಡಿದನ್ನ ಒಂದು ಜರಡಿ ಒಳಗ ಬಸಿಬೇಕು. ಮಾವಿನಕಾಯಿ ಸ್ವಲ್ಪ ಜಾಸ್ತಿ ಐತಲ್ರಿ, ಹಂಗಾಗಿ ಎಲ್ಲ ಒಮ್ಮೆ ಹಿಡಿದಿಲ್ಲ. ಅದಕ್ಕೆ 1-2 ಸಲ ಸ್ವಲ್ಪ ಹಾಕಿ ಬಸಿತೀನಿ. ಈ ನೀರ್ನ ಬೇಕಂದ್ರೆ ನೀವು ಸಾರಿಗೆ ಇಲ್ಲ ಅಂತಂದ್ರೆ ಪಲ್ಯಕ್ಕ ಬಳಸ್ಬೋದು. ಸ್ವಲ್ಪ ಹೊತ್ತು ಇದನ್ನ ಸೈಡಿಗೆ ಎತ್ತಿಟ್ಬಿಟ್ಟು ನೆಕ್ಸ್ಟ್ ನಾ ಇಲ್ಲೇ ಗುಳಂಬ್ ಹಾಕಕ್ಕ ಬೆಲ್ಲ ರೆಡಿ ಮಾಡ್ಕೊಳಕತ್ತೀನಿ. ಬೇಕಂದ್ರೆ ನೀವು ಬೆಲ್ಲನ ತುರಿಬಹುದು, ಇಲ್ಲ ಅಂತಂದ್ರೆ ಪುಡಿನೂ ಮಾಡ್ಬೋದು. ನಾ ಇಲ್ಲೇ 1 kg ಬಕೆಟ್ ಬೆಲ್ಲ ಉಪಯೋಗಿಸಕತ್ತೀನ್ರಿ. 1 kg ಮಾವಿನಕಾಯಿಗೆ 1 kg ಬೆಲ್ಲ ಕರೆಕ್ಟ್ ಆಗ್ತೈತಿ. ನೀವು ತಗೊಂಡಿದ್ ಮಾವಿನಕಾಯಿ ಏನ್ರ ಸ್ವಲ್ಪ ಹುಳಿ ಜಾಸ್ತಿ ಇದ್ದೋಪ್ಪ ಅಂತಂದ್ರೆ ಇನ್ನೂ 1/4 kg ಬೆಲ್ಲ ನೀವು ಹಾಕ್ಬೇಕಾಗ್ತೈತಿ. ನೆಕ್ಸ್ಟ್ ಈಗ ಮತ್ತ ಅದ ಕಡಾಯಿನ ಬಿಸಿ ಮಾಡಕ್ಕಿಟ್ಟು 1-2 ಟೀ ಸ್ಪೂನ್ ಅಷ್ಟು ತುಪ್ಪ ಹಾಕಿ ನೀರೆಲ್ಲ ಬಸದ್ಮೇಲೆ ಇದ್ರಾಗ ತುರ್ದಿದ್ ಮಾವಿನಕಾಯಿ ಇತ್ತಲ್ರಿ ಅವನ್ನ ಹಾಕಿ ಹುರಿಬೇಕು. ಟೋಟಲಿ 3.5 ಕಪ್ ಅಷ್ಟ ಐತ್ ನೋಡ್ರಿ ಇದು ತುರ್ದಿದ್ ಮಾವಿನಕಾಯಿ. ಅಳತಿ ಮಾಡಿ ಹಾಕ್ರಿ, ಅಂದ್ರೆ ಬೆಲ್ಲನ ನಾವು ಅಳತಿ ಮಾಡಿ ಹಾಕ್ಬೋದು. ಹೈ ಫ್ಲೇಮ್ನಾಗ ಕೈ ಬಿಡ್ಲಾರ್ದ ಇದನ್ನ 1-2-3 ನಿಮಿಷ ಹುರಿಬೇಕು. ಸ್ವಲ್ಪ ಇದ್ರಾಗಿನ ನೀರಿನ ಅಂಶ ಹೋದ್ರೆ ಸಾಕು. ಗ್ಯಾಸ್ ಬಂದ್ ಮಾಡಿದನ್ನ ಒಂದ್ ಪ್ಲೇಟ್ನಾಗ ತೆಗಿರಿ. ಮತ್ತ ಅದ ಕಡಾಯಿ ಒಳಗ ಬೆಲ್ಲದ ಪಾಕ ಮಾಡ್ಕೊಳಕತ್ತೀನ್ರಿ. ಅದ ಕಪ್ಲೆ 3.5 ಕಪ್ ಅಷ್ಟು ಬೆಲ್ಲ ಹಾಕಕತ್ತೀನಿ. ಬೆಲ್ಲ ಮುಳುಗುವಷ್ಟು ನೀರ್ ಹಾಕಿ ಹೈ ಫ್ಲೇಮ್ನಾಗ ಮಿಕ್ಸ್ ಮಾಡ್ಕೊಂತ ಬೆಲ್ಲನ ಕರ್ಗಿಸ್ಬೇಕು. ನೀವು ತಗೊಂಡಿದ್ದ ಬೆಲ್ಲದಾಗ ಕಸ ಕಡ್ಡಿ ಏನ್ರ ಇತ್ತಪ್ಪ ಅಂತಂದ್ರ ಬೆಲ್ಲ ಕರ್ಗಿದ್ಮೇಲೆ ಒಂದ್ಸಲ ಅದನ್ನ ಸೋಸ್ಕೊಂಡು ಆಮೇಲೆ ಉಪಯೋಗಿಸ್ರಿ. ಬೆಲ್ಲ ಹಿಂಗ ಪೂರ್ತಿ ಕರಗಿ ಕುದ್ಯಾಕ್ ಶುರು ಆದ್ಮೇಲೆ ಈಗ ಇದ್ರಾಗ ಮೊದಲ್ ನಾವು ತುಪ್ಪದಾಗಿನ ಹುರಿದಿಟ್ಟಿರ್ತೀವಲ್ರಿ ಮಾವಿನಕಾಯಿ, ಅದನ್ನ ಹಾಕ್ಬೇಕು. ಹೈ ಫ್ಲೇಮ್ನಾಗ 1-4-5 ನಿಮಿಷ ಇದನ್ನ ಚಂದಂಗೆ ಕುದಿಸ್ಬೇಕು. ಅವಾಗವಾಗ ನಡ್ಬರ್ಕ ಕೈ ಆಡ್ಸ್ಕೊಂತಿರ್ರಿ. ಸ್ವಲ್ಪ ಹೊತ್ತಿದು ಕುದ್ದ ಮೇಲೆ ಇದಕ್ಕ ಒಂದ್ ಶೈನಿಂಗ್ ಲುಕ್ ಬರ್ತೈತಿ. ಮತ್ ಇದು ಸ್ವಲ್ಪ ಗಟ್ಟಿನೂ ಆಗಿರುತ್ತ, ಅಂದ್ರ ಅವಾಗ ಇದು ರೆಡಿ ಆಗೈತೆ ಅಂತ ಹೇಳಿ ಅರ್ಥ. ಲಕ್ಷ ಇರ್ಲಿ, ಇದು ತಣ್ಣಗಾದ್ಮೇಲೆ ಇನ್ನಷ್ಟು ಗಟ್ಟಿ ಆಗುತ್ತೆ. ಅದಕ್ಕೆ ನಾವ್ ಇದನ್ನ ಮೊದ್ಲ ಬಾಳ ಗಟ್ಟಿ ಆಗೋತನ ಕುದಿಸ್ಬಾರ್ದು. ಬಾಳ ಕುದಿಸಿದ್ರ ಪಾಕ ಏರಾಗತ್ತ, ಅವಾಗ ಗುಳಂಬ ರಬ್ಬರ್ ಗತ್ಲೆ ಆಗತ್ತ, ಟೇಸ್ಟ್ ಹಾಳಾಗತ್ತ. ಸರಿಯಾಗಿ ಕುದ್ದಿರ್ಲಿಲ್ಲಪ್ಪ ಅಂತಂದ್ರ ಮತ್ ನಾವ್ ಇದನ್ನ ಆಮೇಲೆ ಕುದಿಸಿ ಸರಿ ಮಾಡ್ಬೋದು. ಆದ್ರ ಮೊದ್ಲ ಬಾಳೋತ್ ಕುದಿಸ್ಬೇಡ್ರಿ. ಗ್ಯಾಸ್ನ ಬಂದ್ ಮಾಡಿ ಇದನ್ನ ಸೈಡಿಗೆ ಎತ್ತಿಟ್ಬಿಟ್ಟು ನೆಕ್ಸ್ಟ್ ಇನ್ನೊಂದು ಸಣ್ಣ ಕಡಾಯಿ ಒಳಗ ಗುಳಂಬ್ ಹಾಕಕ 1 ಚಮಚದಷ್ಟು ಗಸಗಸಿನ ಹುರಿಯಾಕತ್ತೀನ್ರಿ. ಹೈ ಫ್ಲೇಮ್ನಾಗ ಕೈ ಬಿಡ್ಲಾರ್ದದನ್ನ ಚಲೋತಂಗೆ ಚಟಪಟ ಅನ್ನೋತನ ಹುರಿದ್ಮೇಲೆ ಗ್ಯಾಸ್ನ ಬಂದ್ ಮಾಡಿ ಈ ಗಸಗಸಿನ ಗ್ಯಾಸ್ ಕಟ್ಟಿ ಮೇಲೆ ಇಲ್ಲ ಅಂತಂದ್ರೆ ಚಪಾತಿ ಮಣಿ ಮೇಲೆ ಹಾಕಿ ಲಟ್ಟಿನ್ಗೆಲ್ಲ ಹಿಂಗ ಸ್ವಲ್ಪ ಹೊತ್ತನ ಲಟ್ಟಿಸ್ಬೇಕು. ಅವಾಗ ಗಸಗಸಿ ಓಪನ್ ಆಗ್ತಾವ್ರಿ. ಇದ್ರ ಪರಿಮಳ ಇನ್ನಷ್ಟು ಜಾಸ್ತಿ ಆಗತ್ತ, ಗಮ್ಮನತ್ತ. ಒಂದ್ಸಲ ಟ್ರೈ ಮಾಡಿ ನೋಡ್ರಿ. ಇದನ್ನ ಚಂದಂಗ್ ಬಳದು ಒಂದ್ ಬಟ್ಲಾಗ ಹಾಕಿ ಸೈಡಿಗೆ ಎತ್ತಿಟ್ಬಿಟ್ಟು ನೆಕ್ಸ್ಟ್ ಒಂದು 5-6 ಏಲಕ್ಕಿನ ಕುಟ್ಟಿ ಪುಡಿ ಮಾಡ್ಕೊಳಕತ್ತೀನ್ರಿ. ಆಮೇಲೆ ಈ ಕಡೆ ಗುಳಂಬ ತಣ್ಣಗಾದ್ಮೇಲೆ ಇನ್ನ ಸ್ವಲ್ಪ ಗಟ್ಟಿನೂ ಆಗೈತ್ರಿ. ಮತ್ ಇದ್ರ ಕಲರ್ ನೋಡ್ರಿ, ಕಲರ್ನು ಚೇಂಜ್ ಆಗೈತಿ. ಈಗ ಇದ್ರಾಗ ರುಚಿಗೆ ತಕ್ಕಷ್ಟು ಉಪ್ಪು, ಯಾಲಕ್ಕಿ ಪುಡಿ ಮತ್ತು ಹುರಿದಿದ್ದ ಗಸಗಸಿ ಹಾಕಿ ಚಲೋತಂಗೆ ಮಿಕ್ಸ್ ಮಾಡಿದ್ರ ಆತ್ ನೋಡ್ರಿ, ಫಸ್ಟ್ ಕ್ಲಾಸ್ ಗುಳಂಬ ರೆಡಿ. ಚಲೋತಂಗೆ ಮಿಕ್ಸ್ ಮಾಡಿದ್ಮೇಲೆ ಇದನ್ನ ಸ್ವಲ್ಪ ಟೇಸ್ಟ್ ಮಾಡಿ ನೋಡ್ರಿ. ಬೆಲ್ಲ ಏನ್ರಿ ಕಮ್ಮಿ ಆಗಿತ್ತು, ಇನ್ನೊಂದು ಸ್ವಲ್ಪ ಹಾಕ್ಬೇಕಾಗಿತ್ತಪ್ಪ ಅಂತ ಅನ್ಸಿದ್ರ ಬೇರೆ ಒಂದು ಪಾತ್ರೆ ಒಳಗೆ ಇನ್ನೊಂದು ಸ್ವಲ್ಪ ಬೆಲ್ಲದ ಪಾಕ ಮಾಡಿಕೊಂಡು ಅದ್ರಾಗ ಈ ರೆಡಿ ಮಾಡಿದ ಗುಳಂಬ ಹಾಕಿ ಹೈ ಫ್ಲೇಮ್ನಾಗ 1-2 ನಿಮಿಷ ಕುದಿಸಿದ್ರೆ ಸರಿ ಆಗುತ್ತೆ.
ಇದನ್ನ ಒಂದಿನ ಪೂರ್ತಿ ಹಿಂಗೆ ಕಡಾಯಿ ಒಳಗೆ ಬಿಡಬೇಕು. ಸ್ವಲ್ಪ ಇದು ತಣ್ಣಗಾಗಬೇಕು ಮತ್ತು ಮರುದಿನ ಇದು ಚಂದಂಗೆ ಸೆಟ್ ಆಗುತ್ತೆ. ಅವಾಗ ಇದನ್ನ ಒಂದು ಕ್ಲೀನೊಂದು ಗಾಜಿನ ಬಾಟ್ಲೊಳಗೆ ಹಾಕಿ ಫ್ರಿಜ್ನಾಗ ಸ್ಟೋರ್ ಮಾಡಿ ಇಟ್ಕೋಬೋದು. ಒಂದು 2 ತಿಂಗಳ ತನಕ ಫ್ರಿಜ್ನಾಗ ಸ್ಟೋರ್ ಮಾಡಿ ಇಟ್ಕೋಬೋದು. ಹಂಗೆ ಇದನ್ನ ಹೊರಗೆ ಒಂದು 8 ದಿನ ಸ್ಟೋರ್ ಮಾಡಿ ಇಟ್ಕೊಂಡು ನಿಮ್ಗೆ ಬೇಕಾದಾಗ ಚಪಾತಿ ಇಲ್ಲ ಅಂತಂದ್ರೆ ಬ್ರೆಡ್ ಮೇಲೆ ಸ್ಪ್ರೆಡ್ ಮಾಡ್ಕೊಂಡು ತಿನ್ಬೋದು. ಸೊ ಫ್ರೆಂಡ್ಸ್, ಮಾವಿನಕಾಯಿ ಸೀಸನ್ ಮುಗಿಯೋದ್ರಾಗ ನೀವು ಒಂದ್ಸಲ ಫಟಾಫಟ್ ಅಂತೇಳಿ ರೆಸಿಪಿನ ಟ್ರೈ ಮಾಡಿ ನೋಡಿ ಹೆಂಗಾಗಿತ್ತಂತೇಳಿ ತಿಳಿಸ್ರಿ. ಇವತ್ತಿನ ರೆಸಿಪಿ ಚಲೋ ಅನ್ಸಿದ್ರೆ ಸ್ವಲ್ಪ ಏನರ ಯೂಸ್ಫುಲ್ ಆತಪ್ಪ ಅಂತ ಅನ್ಸಿದ್ರೆ ವಿಡಿಯೋಕ್ಕೊಂದು ಲೈಕ್ ಕೊಡ್ರಿ. ಹಂಗೆ ಕಮೆಂಟ್ ಮಾಡೋದನ್ನ ಮಾತ್ರ ನೆನಪು ಹಾರಕ್ಕೆ ಹೋಗ್ಬೇಡ್ರಿ. ಥ್ಯಾಂಕ್ ಯು.